ಇದಕ್ಕೆ ಥ್ಯಾಂಕ್ ಯು. ಬಳ್ಳಾರಿಯಿಂದಲೇ ಈಗ ರವಿಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ರವಿಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಬಳ್ಳಾರಿ ರಣ ಅಂತ ಕುದಿತಾ ಇದೆಯಂತಲ್ಲ ಸರ್, ಏನಾಯ್ತು ಸರ್ ಬಳ್ಳಾರಿಗೆ? ಅದೇ ಸರ್ ಗೊತ್ತಾಗ್ತಿಲ್ಲ. ಭರತ್ ರೆಡ್ಡಿ ಅವರು ಮಾಡ್ತಾ ಇದ್ರು ಪ್ರೋಗ್ರಾಮ್ ಏನೋ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬ್ಯಾನರ್ ಅಂತ. ನೀವು ಬಳ್ಳಾರಿ ಅವರೇ, ರವಿಕುಮಾರ್ ಅವರು, ನಂದೊಂದು ಪ್ರಾಥಮಿಕವಾದಂತ ಪ್ರಶ್ನೆ. ಹೇಳಿ. ಇದರಲ್ಲಿ ಏನಾದ್ರೂ ಈ ಘಟನೆ ಹಿಂದೆ ಏನಾದ್ರೂ ಅಜೆಂಡಾ ಇತ್ತಾ, ಅಥವಾ ಈ ಘಟನೆ ಹಿಂದೆ ಏನಾದ್ರೂ ತಯಾರಿ ಇತ್ತಾ? ಹಿಂಗೇ ಮಾಡ್ಬೇಕು ಅಂತ ಹೇಳಿ ಮಾಡಿದ್ದ ಅಥವಾ ಅಚಾನಕ್ ಆಗಿದ್ದ ಸರ್ ಇದು? ಇಲ್ಲ ಸರ್, ಅದ್ರ ಬಗ್ಗೆ ಗೊತ್ತಿಲ್ಲ. ಆಗ್ಲಿ ಅಚಾನಕ್ ಆಗಿದ್ದೆ ಅನ್ಸುತ್ತೆ ಸರ್ ಅದು. ಬಟ್ ನಾವು ನೋಡ್ತಾ ಇದ್ವಿ, ಬಿಹಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ತರ ಸಿನಿಮಿಯ ಘಟನೆಗಳು ನಡೀತಿದ್ದನ್ನ ನಾವು ಟಿವಿಯಲ್ಲಿ ನೋಡ್ತಾ ಇದ್ವಿ. ಬಟ್ ಈ ತರ ಬಳ್ಳಾರಿಯಲ್ಲಿ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಕರೆಕ್ಟ್. ಇದು ಬ್ಯಾನರ್ ಕಟ್ಟಕ್ ಹೋಗಿ ಇದರ ಮಾಡ್ಕೊಂಡಿರೋದು ನಮ್ಮ ಬಳ್ಳಾರಿಗೆ ಶೋಭೆ ತರಂತದ ಅಲ್ಲ ಸರ್ ಇದು. ಬಳ್ಳಾರಿ ಜನ ಎಷ್ಟು ಭಯಭೀತರಾಗಿದ್ದಾರೆ ಅಂದ್ರೆ ಈ ಘಟನೆ. ಇದರಲ್ಲಿ ತಾವೊಬ್ರು ಸಾಮಾನ್ಯ ವ್ಯಕ್ತಿಯಾಗಿ ಜನಾರ್ದನ ರೆಡ್ಡಿ ಮಾಡಿರೋದು ಸರಿ ಇದೆಯೋ, ನಾರಾ ಭರತ್ ರೆಡ್ಡಿ ಮಾಡಿರೋದು ಸರಿ ಇದೆಯೋ? ಯಾರ ಪರವಾಗಿದ್ದೀರಿ ತಾವು? ಸರ್ ನಾವು ಯಾರ ಪರ ಅಲ್ಲ ಸರ್, ನಾವು ಜನಸಾಮಾನ್ಯರ ರೀತಿಯಲ್ಲಿ ನಾವು ಮಾತಾಡ್ತೀವಿ. ನಾವು ಈಗ ನಮ್ಮ ಬಳ್ಳಾರಿ ವಾತಾವರಣ ಬಂದ್ರೆ ಒಂಥರ ಭಯ ಭೀತಿ ಆಗ್ಬಿಟ್ಟೆ ಸರ್. ಈಗ ಬಳ್ಳಾರಿಗೆ ಎಷ್ಟೆಷ್ಟೋ ಜನ ಸ್ವತಂತ್ರ ಹೋರಾಟಗಾರರಿಂದ ಇಲ್ಲಿವರೆಗೆ ಈ ತರ ಯಾವತ್ತೂ ಆಗಿಲ್ಲ. ಬಂದೂಕ್ ಹಿಡ್ಕೋತಾರೆ, ಶೂಟ್ ಮಾಡ್ತಾರೆ, ಮಾರಕಾಸ್ತ್ರವನ್ನ ಜಳಪಿಸ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಇವ್ರಿಗೆ ಯಾರು ಭಯವೂ ಇಲ್ವಾ ರವಿಕುಮಾರ್ ಅವರೇ? ಭಯ ಭೀತಿ ಆಗ್ಬಿಟ್ಟ ಸರ್, ಫುಲ್ಲು ಬಾಳ ಅಂದ್ರೆ ಬಾಳ ಭಯ. ಹೊರಗಡೆ ಅಡ್ಡಾಡ್ಬೇಕಂದ್ರೆ ಭಯ. ಇವ್ರು ಜನಾರ್ದನ್ ರೆಡ್ಡಿ ಕಡೆಯವರು, ಇವ್ರು ಬಿಜೆಪಿಯವರು, ಇವ್ರು ಕಾಂಗ್ರೆಸ್ ಅವರು. ಎಕಡೆ ನಾವು ಹೋದೆ ಸರ್ಕಲ್ಗಳಲ್ಲಿ ಜನ ಇರ್ತಾರೆ ಸರ್, ಸಂಜೆ ಆದ್ರೆ ಸಾಕು. ಪಾಪ ಅಮಾಯಕ ರಾಜಶೇಖರ್ ಕತೆ ಏನ್ ಸರ್? ಹಾಗಾದ್ರೆ ಅವ್ರ ಫ್ಯಾಮಿಲಿ ಅವ್ರ ಕತೆ ಏನ್ ಸರ್? ನೋಡಿ ಸರ್, ನೋಡಿ ಇದು ಅಮಾಯಕರ ಬಲಿ ಆಗೋದು ರಾಜಕೀಯದಲ್ಲಿ ಹೋಗಿದಾರಾಗ. ಅವ್ರು ಯಾರ ಕಡೆ ಸಪೋರ್ಟ್ ಅಂತ ಹೋಗ್ತಾರೆ ಅವರೇ ಕೈಗೆ ಬರಲ್ಲ. ಯಾರು ರಾಜಕೀಯದಲ್ಲಿ ಅಭ್ಯರ್ಥಿಗಳು ಹೋಗಲ್ಲ, ಜನರೇ ಸಾಯಿಸ್ತಾರೆ ಯಾವಾಗ್ಲೂ. ಭರತ್ ರೆಡ್ಡಿಗಾದ್ರೂ ಒಂದು ಸ್ವಲ್ಪ ತಾಳ್ಮೆ ಬೇಡವಾ? ಅಥವಾ ಮಾತಾಡೋದು ಎಷ್ಟು ಸರಿ? ಒಬ್ರು ಶಾಸಕರಾಗಿ ಆತರ ಸ್ಟೇಟ್ಮೆಂಟ್ ಕೊಡ್ಲೇಬಾರ್ದು ಸರ್. ಅದು ಮೊದ್ಲೇ ಅವರು ಡೈರೆಕ್ಟ್ ಆಗಿ ಈ ತರ ಹೇಳಿದ್ರೆ ಜನರು ಇನ್ನೂ ಭಯಭೀತರಾಗ್ತಾರ. ಪ್ರವೋಕ್ ಮಾಡ್ದಂಗ ಆಗಲ್ವಾ ಸರ್ ಅದು? ನಾನು ಬೆಂಕಿ ಎತ್ತೀನಿ ಹಾಗೆ ಹೀಗೆ ಅಂತೇಳಿ ಹೇಳಿದಲ್ಲ, ಪ್ರವೋಕ್ ಮಾಡ್ದಂಗ ಆಗಿಲ್ವಾ ಜನರನ್ನ? ಅದೇ ಸರ್, ಮೊದ್ಲಿಂದ ಗೊತ್ತಿದ್ದೆ ಹಾಗೆ. ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಅವರು ಮೊದ್ಲಿಂದ ರಾಜಕಾರಣದಲ್ಲಿದ್ದಾರೆ. ಅವ್ರು ಹೆಂಗಿದಾರಂತ ಎಲ್ಲರಿಗೂ ಗೊತ್ತು ಬಳ್ಳಾರಿ ಜಿಲ್ಲೆಯಲ್ಲಿ. ಇದು ಬೇಕಾಗಿದ್ದಿಲ್ಲ ಸರ್. ಇದು ಹಿಂಗಾಗ್ಬಾರ್ದಿತ್ತು ಸರ್. ಇದು ನಮ್ಮ ಕರ್ನಾಟಕಕ್ಕೆ ಶೋಭೆ ತರುವಂತದ್ದಲ್ಲ ಸರ್ ಇದು. ಹೌದು ಸರ್, ಹೌದು. ನಮ್ದು ಕರ್ನಾಟಕ ನಾಡು ಅಂದ್ರೆ ಒಂದು ಕರುಣೆ ಇರೋ ನಾಡು. ನಾವೊಂದು ಸ್ಟ್ಯಾಂಡರ್ಡ್ ಇರುವಂತ ರಾಜ್ಯ. ನಮ್ಮಲ್ಲೆಲ್ಲ ಹಿಂಗೆ ಗೂಂಡಾ ರಾಜ್ಯ ಆಗೋದಕ್ಕೆ ನಾವು ಬಿಡೋದು ಇಲ್ಲ, ಹಂಗಾಗ್ಲೂಬಾರ್ದು. ಥ್ಯಾಂಕ್ ಯು ಸೋ ಮಚ್ ರವಿಕುಮಾರ್ ಅವರೇ ನಮ್ ಜೊತೆ ಮಾತಾಡಿದಕ್ಕೆ. ರಾಯಚೂರಿನಿಂದ ಕರಿಬಸಪ್ಪ ಅನ್ನೋರು ಕಾಲ್ ಮಾಡಿದ್ದಾರೆ. ಕರಿಬಸಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ರಾಯಚೂರಿನಲ್ಲಿ ಇದ್ದೀರಿ, ಬಳ್ಳಾರಿಯಲ್ಲಿ ನಡೀತಿರೋದೆಲ್ಲ ತಾವು ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ ಸರ್. ಏನ್ ಅನಿಸ್ತು ಸರ್ ತಮ್ಗೆ ಇದನ್ನ ನೋಡಿದಾಗ? ಸರ್, ಇದು ಒಂದು ರಾಜಕೀಯ ವ್ಯಕ್ತಿಯಾಗಿ ತಾವು ಮಾಡಲಾಗಬೇಕು. ಬೇರೆಯವರಿಗೆ ತಾವೇ ಇದೇ ತರ ಮಾಡಿದ್ರೆ ಉಳಿದವರ ಗತಿ ಏನು ಅಂತ ಕೇಳ್ತಾ ಇದ್ದೀವಿ. ಓಟ್ ಹಾಕಿದವ್ರ ಹಣೆ ಬರ ಏನು ಅಂತ ಕೇಳ್ತಾ ಇದ್ದೀವಿ. ಜೊತೆಗಿರೋರನ್ನೇ ಬಲಿ ಕೊಟ್ರೆ ಹೆಂಗ? ಇನ್ನೊಂದು ಇದು ದ್ವೇಷ ಭಾಷಣ ಅಲ್ಲದೆ ಮತ್ತಿನ್ನೇನು ಸರ್ ಇದು ಅಲ್ವಾ? ಮನೆ ಸುಟ್ಟಾಕ್ತಿವಿ, ಬೇರೆ ಅವರು ನಮ್ಮ ಅಪೋಸಿಟ್ ಪಾರ್ಟಿ ಸುಟ್ಟಾಕ್ತಿವಿ ಅಂತ ಹೇಳಿದ್ರೆ ಇವರು ನಮ್ಮ ಖರ್ಗೆ ಸಾಹೇಬ್ರು ಹೇಳ್ತಾರೆ ಇವರು ಇದು ದ್ವೇಷ ಭಾಷಣ ಅಲ್ಲ ಅಂತ ಹೇಳ್ತಾರೆ. ದ್ವೇಷ ಭಾಷಣದ ವ್ಯಾಖ್ಯಾನ ಏನಂತ ಕೇಳ್ರಿ ಸರ್ ಸ್ವಲ್ಪ ಅವ್ರ ಖರ್ಗೆ ಸಾಹೇಬ್ರಿಗೆ. ದ್ವೇಷ ಭಾಷಣ ಅಲ್ಲದೆ ಇದು ಮತ್ತಿನ್ನೇನು? ತಾವೊಬ್ಬ ಜನಪ್ರತಿನಿಧಿಯಾಗಿ ಇನ್ನೂ ಬೇಕಾದಷ್ಟು ಇನ್ನೂ ಮುಂದುವರಿಯೋದು ಬೇಕಾದಷ್ಟಿದೆ. ಇವರು ಮನೆ ಸುಟ್ಟಾಕ್ತೀನಿ ಅದು ಮಾಡ್ತೀನಿ ಅಂತ ಹೇಳಿದ್ರೆ ಇದೇ ಸಿದ್ದರಾಮಯ್ಯನವರು ತೊಡೆ ತಟ್ಟಿ ಬಳ್ಳಾರಿಗೆ ಬಂದಿದ್ರು, ಇದೇ ತರ ಮಾಡಿದ್ರು. ಹಾಗಾದ್ರೆ ಇದರ ಅರ್ಥ ಏನು? ಅಲ್ಲ, ಹಿಂಗಾದ್ರೆ ಹೇಗೆ ಮುಂದೇನು? ಸಾಮಾನ್ಯ ಜನರು ಸತ್ತು ಹೋಗ್ತಾರೆ ಇವ್ರ ಕಾಲಾಗ. ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಿ ತಾವು ಆರಾಮ್ ಬೆಂಗಳೂರಲ್ಲಿ ಇರ್ತಾರೆ, ಎದುರು ಬಿದ್ರು ಕುಂತ್ಕೊಂಡು ಏನಾದ್ರು ಮಾತಾಡ್ತಾರೆ, ಪಾರ್ಟಿ ಮಾಡ್ತಾರ. ಇಲ್ಲಿ ಸಾಮಾನ್ಯ ಜನರಿಗೆ ಇವರು ಬಹಳ ಕಷ್ಟ ಕೊಡ್ತಾರ್ರಿ ಇವರು. ಕಾನೂನಿನ ಬಗ್ಗೆ ಭಯ ಭಕ್ತಿ ಬೇಡವಾ ಸರ್ ಇವರಿಗೆ? ಸರ್, ಅವ್ರಿಗೆ ಏನು ಆಗಲ್ಲ ಸರ್. ಭಯ ಭಕ್ತಿ ಕಾನೂನು ತಾವೇ ಮಾಡೋರು, ತಮ್ಮ ಕೈಗೆ ಇದೆ. ಇವ್ ಖರ್ಗೆ ಸಾಹೇಬ್ರು ಹೇಳ್ತಾರೆ ಇದು ದ್ವೇಷ ಭಾಷಣ ಅಲ್ಲ, ಸರಿಯಾಗಿ ಓದ್ಕೊಳ್ಳೋನು ವಿರೋಧ ಪಕ್ಷದವ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಇದು ದ್ವೇಷ ಭಾಷಣ ಅಲ್ದ ಮತ್ತಿನ್ನೇನ್ ಸರ್ ಇದು? ಮನೆ ಸುಟ್ಟಾಕ್ತೀನಿ, ಜನರಲ್ಲಿ ಸುಟ್ಟಾಕ್ತೀನಿ ಅಂತ ಹೇಳಿದ್ರೆ ಏನಿದೆ ಅರ್ಥ? ದೇಶ ಭಾಷಣ ಹೌದಾ ಅಲ್ಲ ಇದು?
ಕರೆಕ್ಟ್. ಹಿಂಗಾಗ್ಬಾರ್ದಾಗಿತ್ತು. ಕರಿವಸೆ ಅವರೇ, ಥ್ಯಾಂಕ್ ಯು ನಮ್ ಜೊತೆ ತಾವು ಮಾತಾಡಿದ್ದಕ್ಕೆ. ಮಂಡ್ಯದಿಂದ ಮಾದೇವ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಮಾದೇವ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮಾದೇವ್ ಅವರೇ, ಇದೆಲ್ಲ ನೋಡಿದಾಗ ಗೂಂಡಾ ರಾಜ್ಯ ಆಗೋಯ್ತಾ ಕರ್ನಾಟಕ ಅಂತ ಹೇಳಿ ಅನ್ಸುತ್ತೆ ಸರ್. ಹೌದು ಸರ್, ಹೌದು. ಫಸ್ಟ್ ಆಫ್ ಆಲ್ ರಾಜಕಾರಣಿಗಳು ಒಬ್ರು ಸರಿ ಇಲ್ಲ. ಒಂದು ಇಲ್ಲಿ ಈ ತರ ಗುಂಡನ್ನ ಚಲಾಯಿಸ್ತಾ ಇದಾರೆ ಈ ಜನಗಳ ಮಧ್ಯ ಅಂದ್ರೆ ಇವ್ರಿಗೆಲ್ಲ ಗನ್ ಲೈಸೆನ್ಸ್ ಯಾವ ರೀತಿ ಬಂತು, ಯಾವ ರೀತಿ ಕೊಟ್ರು, ಅದೆಲ್ಲ ತನಿಖೆ ಫಸ್ಟ್ ಮಾಡಲ್ಲ ಇವರು. ಆಮೇಲೆ ಒಂದು ನೋಡಿ ಈ ತರ ಆದಾಗ ನೋಡಿ ಬಾಂಗ್ಲಾದೇಶದಲ್ಲಿ ಯಾವ ತರ ನಡೀತು, ನಮ್ಮ ಹಿಂದೂಗಳ ಮೇಲೆ ಅತ್ಯಾಚಾರ ಮತ್ತೆ ಆಳು ಮುಳು ನಡೀತಾ ಇದೆಯಲ್ಲ, ಅದನ್ನ ಇಲ್ಲಿ ಊಹೆ ಮಾಡ್ಕೊಳಕ್ಕೂ ನಾವು ಇದ್ ಮಾಡಕ್ ಆಗಲ್ಲ. ನಮ್ ಕರ್ನಾಟಕದಲ್ಲಿ ಈ ತರ ನಡೀತಾ ಇದೆ ಅಂದ್ರೆ ಅಲ್ವಾ ಸರ್? ಇವರೆಲ್ಲ ಏನಪ್ಪಾ ಅಂದ್ರೆ ಯಾರು ಪ್ರಾಮಾಣಿಕವಾಗಿಲ್ಲ, ಆದ್ರೂ ಬಟ್ ಇವರು ಈ ತರ ಮಾಡ್ಕೊಳ್ಳೋದು ತಪ್ಪಲ್ವಾ ಸರ್? ಹೌದು. ಬೇರೆ ರಾಜ್ಯದವ್ರು ನಮ್ಮನ್ನ ನೋಡ್ಕೊಂಡು ನಗಾಡಲ್ವಾ ಸರ್? ಯಾರೋ MLA ಅಂತೆ, ಇನ್ನೊಬ್ಬ MLA ಅಂತೆ ಫೈರಿಂಗ್ ಮಾಡ್ಕೊಂಡ್ರಂತೆ, ಜೊತೆಗಿದ್ದವರು ಡೆತ್ ಆದ್ರಂತ ಹೇಳಿ ಹೇಳಿದಾಗ ಬೇರೆಯವ್ರು ನಮ್ಮನ್ನ ನೋಡ್ಕೊಂಡು ನಗಾಡಲ್ವಾ ಸರ್? ಈಗ ಅಲ್ಲಿ ಬಂದಿರುವಂತ ಜನಗಳು ಅವ್ರ ಫ್ಯಾಮಿಲಿ ಇರ್ತದೆ, ಕುಟುಂಬ ಇರ್ತದೆ, ಯಾವನಾರು ಒಬ್ಬ ಸತ್ರೆ ಅವ್ರ ಪರಿಹಾರ ಏನು ಅಂತ ನೋಡಲ್ಲ ಇವರು. ಜನಗಳ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ರಾಜ್ಯದಲ್ಲಿ. ಬರೀ ಇವ್ರದೇ ಸಮಸ್ಯೆಗಳು ಎತ್ಕೊಂಡು ದಿನ ಬರೀ ಇದನ್ನೇ ಮಾಡ್ಕೊಂಡು ಹೋದ್ರೆ ಜನಗಳ ಬಗ್ಗೆ ಯಾವ ತಲೆ ಕೆಡಿಸ್ಕೊತಾರೆ ಇವ್ರು? ನಿಜ ನಿಜ ನಿಜ. ಸಾರ್ವಜನಿಕರಲ್ಲಿ ಪ್ರತಿಯೊಂದಕ್ಕೂ ಪರದಾಡ್ತಾ ಇದಾರೆ ಇವತ್ತು. ಇವ್ರೇನೋ ಇವ್ರು ಗೆಲ್ಲಕ್ಕೋಸ್ಕರ ಏನೇನೋ ಮಾಡ್ಕೊಂಡು ರಾಜಕಾರಣಿಗಳು ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ, ಯಾರು ಸರಿ ಇಲ್ಲ. ಒಟ್ನಲ್ಲಿ ಇವ್ರು ಗುಂಡ್ಗಳನ್ನ ಈ ತರ ಹಾಸ್ಕೊಂಡ್ರೆ ನಾಳೆ ದಿನ ಜನಗಳಿಗೆ ನಂಬಿಕೆ ಹೆಂಗ್ ಬರ್ಬೇಕು ಇವ್ರ ಮೇಲೆ? ಮಾಡ್ತಾ ಇರೋದಲ್ಲ ತಪ್ಪು. ಇದನ್ನೆಲ್ಲ ಇನ್ಕ್ವೈರಿ ಮಾಡಿ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬೇಕು ಫಸ್ಟ್. ಅಲ್ಲ, ಒಬ್ಬ ಶಾಸಕನಿಗೆ ತಾನು ಏನ್ ಮಾತಾಡ್ತಿದ್ದೀನಿ, ತಾನು ಮಾತಾಡೋದ್ರಿಂದ ಅದ್ ಏನ್ ಪರಿಣಾಮ ಬೀರ್ಬಹುದು, ಅದು ಸಮಾಜದ ಸ್ವಾಸ್ಥ್ಯವನ್ನು ಹೇಗ್ ಹಾಳು ಮಾಡಬಹುದು, ಜನರನ್ನ ಹೇಗ್ ಪ್ರವೋಕ್ ಮಾಡಬಹುದು, ಇದ್ರ ಒಂದು ಸಣ್ಣ ಸೂಕ್ಷ್ಮತೆ ಗೊತ್ತಾಗಲ್ವಾ ಸರ್? ಸರ್ ಈಗ ಒಂದ್ ನಿಮಿಷ, ಅಲ್ಲಿ ನಡೆದಿರುವಂತ ಘಟನೆ ಒಂದು ಏರಿಯಾದಲ್ಲಿ ಆದ್ರೆ ಇಡೀ ಜಿಲ್ಲೆ ಜನಕ್ಕೆ ಎಷ್ಟು ಭಯ ಬರಲ್ಲ ಅಲ್ವಾ ಸರ್? ಹೌದು ಹೌದು. ನಾಳೆ ದಿನ ಸರ್ಕಲ್ ಬರಕ್ಕೆ ತರಕಾರಿ ತಗೊಳ್ಳೋರಾಗ್ಲಿ ಸಾರ್ವಜನಿಕರಾಗ್ಲಿ ಓಡಾಡ್ಬೇಕು ಅಂದ್ರೆ ಭಯ ಬೀಳ್ತಾರೆ. ತಡಿಯಪ್ಪ ನನ್ನ ಹಿಂಗಾಗಿತ್ತು ಅಂತ ಯೋಚನೆ ಮಾಡ್ತಾರೆ. ಇವ್ರು ಯಾಕೆ ಎಚ್ಚರಿಸ್ಕೊಳ್ಳಲ್ಲ ಮುಂದಾಗಿ? ಇವರೆಲ್ಲ ಏನಕ್ಕೋಸ್ಕರ ಈ ತರ ಮಾಡ್ಕೋತಾರೆ? ಹೌದು ಹೌದು. ಉದ್ದೇಶ ಏನಾಗಿರ್ಬೋದು ಮಾದೇವ್ ಅವರೇ? ಮಂಡ್ಯ ರಾಜಕಾರಣದ ಒಳತಳಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಬಳ್ಳಾರಿಯಲ್ಲಿ ಹಿಂಗ ಆಯ್ತಲ್ಲ, ಇದರ ಹಿಂದಿನ ಉದ್ದೇಶ ಏನಾಗಿರ್ಬೋದು ಅಂತೇಳಿ ತಾವು ಅನಲೈಸ್ ಮಾಡ್ತೀರಿ? ದಯವಿಟ್ಟು ಇದು ಕಾನೂನು ಪ್ರಕಾರ ತಗೊಂಡು ಇದಕ್ಕೆ ಸಮಾವೇಶ ಮಾಡಕ್ಕೂ ಮುಂಚೆನೆ, ಇಷ್ಟು ಜನ ಸೇರ್ಸಕ್ಕೂ ಮುಂಚೆನೆ ಇದಕ್ಕೆ ಪರ್ಮಿಷನ್ ತಗೊಂಡಿದ್ರ? ಅವರೆಲ್ಲ ಗನ್ಮೆನ್ಗಳೆಲ್ಲ ಬಂದಿದ್ದವರು ಸರ್ವಿಸ್ ಯಾರು ತಗೊಂಡಿದ್ದಾರೆ, ಮತ್ತೆ ಅವ್ರ ಲೈಸೆನ್ಸ್ ಏನಿದೆ ಚೆಕ್ ಮಾಡಿ ಇದಕ್ಕೆ ಕ್ರಮೇಣ ತಗೊಳ್ಳೇಬೇಕಿದ್ನ, ಇಲ್ಲಾಂದ್ರೆ ಆಗಲ್ಲ ಇದು. ಯಾಕಂದ್ರೆ ಒಂತವ್ ನಡೆದಿರೋದಲ್ಲ, ನಾಳೆ ಅಲ್ಲತ್ತದ ಬೆಂಕಿ ಇಲ್ಲಿ ಬಂದೇ ಬರುತ್ತೆ. ಹೌದಲ್ಲ ಸರ್? ಒಂದ್ ಜಿಲ್ಲೆ ನಡೀತು ಅಂತ ಸುಮ್ಮನಾಗೋದಲ್ಲ ಜನಗಳು. ಯಾಕಂದ್ರೆ ಇದನ್ನ ಹಿಂಗೆ ಬಿಡಬಾರ್ದು. ಇದು ಹಿಂಗೆ ಮಾದೇವ್ ಅವರೇ, ಗೃಹ ಇಲಾಖೆ ವೈಫಲ್ಯ ಕಂಡಿದೆ ರಾಜ್ಯದಲ್ಲಿ ಅಂತೇಳಿ ಬಿಜೆಪಿ ಆರೋಪ ಮಾಡುತ್ತಲ್ಲ ಸರ್, ಇದು ಸತ್ಯನಾ? ಇದು ಸತ್ಯನಾ? ಸತ್ಯನಾ? ದೊಡ್ಡ ದೊಡ್ಡವ್ರನ್ನ